ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ತ್ರಿಯಂಕಪುರದಲ್ಲಿಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು. ಈ ವೇಳೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ರೋಗಶಾಸ್ತ್ರದ ವಿಜ್ಞಾನಿ ಡಾ ಪಂಪನಗೌಡ, ಬೇಸಾಯ ಶಾಸ್ತ್ರದ ಕೃಷಿ ವಿಜ್ಞಾನಿ ಡಾ ಎಂಕೆ ಶ್ರುತಿ ಮತ್ತು ಇತರ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಜಾಥಾ ಮೂಲಕ ರೈತರಿಗೆ ಜಾಗೃತಿ ಮೂಡಿಸಲಾಯಿತು. ಮಣ್ಣು ನೀರು ಪರೀಕ್ಷೆ ಕುರಿತು ಕೃಷಿ ವಿಜ್ಞಾನಿಗಳು ಪ್ರಯೋಗ ಮಾಡುವುದರ ಮೂಲಕ ರೈತರಿಗೆ ನೈಜ ಮಾಹಿತಿ ನೀಡಿದರು. ಬಳಿಕ ಡಾ ಪಂಪನಗೌಡ ಮಣ್ಣು ಮತ್ತು ನೀರನ್ನು ಪರೀಕ್ಷೆ ಮಾಡಿ ಕೃಷಿ ಮಾಡಬೇಕು, ಆಗ ರೈತರು ಉತ್ತಮ ಬೆಳೆ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ಈ ಮಣ್ಣಿಗೆ ಯಾವ ಸೂಕ್ತ ಅಂತ ಬೆಳೆ ಆಯ್ಕೆ ಮಾಡೋದ್ರಲ್ಲಿ ನೀವು ಮಾಡಿಲ್ಲೇನು? ನಾವು ಹೇಳಿದ ವಿಜ್ಞಾನಿಗಳಾಗಿ ನಿಮ್ಮ ಮಣ್ಣಿಗೆ ಮಣ್ಣು ಪ್ಲಸ್ ನೀರಿನ ಪರೀಕ್ಷೆಯ ಆಧಾರದ ಮೇಲೆ ಬೆಳೆಗಳನ್ನ ಆಯ್ಕೆ ಮಾಡಬಹುದು. ಡಾ ಎಂಕೆ ಶ್ರುತಿ ರೈತರು ಅಂತರ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡ ಉತ್ತಮ ಆದಾಯ ಪಡೆಯಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹಾಗಾಗಿ ನೀವು ಬೀಜಗಳನ್ನ ಹಾಕ್ಬೇಕಾದ್ರೆ ಶಿಫಾರಸು ಮಾಡಿರ್ತಕ್ಕಂಥ ಪ್ರಮಾಣದಲ್ಲಿ ಸರಿಯಾದ ಅಂತರದಲ್ಲಿ ನಾವು 2 ಅಡಿ ಸಾಲಿಗೆ ಹೋಗಿ 1 ಅಡಿ ಒಂದು ಬೀಜ ಬೀಳಲಿ ಅಂತ ಹೇಳ್ತೀವಿ. ಅದನ್ನ ನೀವು ಸರಿಯಾಗಿ ಅಳವಡಿಸಬಹುದು. ದೂರದರ್ಶನದೊಂದಿಗೆ ರೈತ ಅಂದಾನಪ್ಪ ರೈತರಿಗೆ ವಿಜ್ಞಾನಿಗಳು ಕೃಷಿ ಚಟುವಟಿಕೆಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು ಎಂದರು. ವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಂತೆ ನಾವು ಕೂಡ ಅನುಸರಿಸ್ಕೊಂಡು ಮಣ್ಣಿನಲ್ಲಿ ಏನು ಫಲವತ್ತತೆ ಇರಬೇಕು, ಯಾವ ಇದಾಗಬೇಕು, ಔಷಧಿ ಏನು ಸಿಂಪಡಣೆ ಮಾಡಬೇಕು ಅಥವಾ ಸಾವಯವ ಗೊಬ್ಬರದ ಬಗ್ಗೆ ಇದೆಲ್ಲ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟು. ಮತ್ತೋರ್ವ ರೈತ ಟಿಡಿ ನಾಗಶೆಟ್ಟಿ ವೈಜ್ಞಾನಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳುವುದರಿಂದ ಆಗುವ ಪ್ರಯೋಜನಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದರು. ಪರೀಕ್ಷೆ ಮಾಡಿರ್ತಾರೆ, ಮೊಟ್ಟ ಹಾಕಿ ಅದರಲ್ಲಿ ಯಾವ ಥರ ನೀರುಗಳನ್ನ ಪರೀಕ್ಷೆ ಮಾಡ್ಬೋದು, ಉಪ್ಪು ನೀರಲ್ಲಿ ಯಾವ ಥರ ಮೊಟ್ಟ ತೇಲುತ್ತೆ ಮುಳುಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿರ್ತಾನೆ. ಯಾವ ಬೆಳೆಗೆ ಯಾವ ಥರ ನಾವು ಮಣ್ಣು ಪರೀಕ್ಷೆ ಮಾಡಬೇಕು, ನಾವು ಎಲ್ಲೆಲ್ಲಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ.